ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ವೆಲ್ಕಮ್ ಟು ಮೈ ಚಾನಲ್ ಸಂಗೀತ ಸಮಾಚಾರ. ಎಸ್ ಗಾಯ್ಸ್, ಇವತ್ತು ನಾನು ಸ್ವಲ್ಪ ಲೇಟಾಗೇ ಎದ್ದೆ. ಪಾಪುಗೆ ಹೊರಗಡೆಯಿಂದನೇ ಬ್ರೇಕ್ಫಾಸ್ಟ್ ತೊಗೊಂಬಂದಿದ್ರು. ನಾವು ತಿನ್ಕೊಂಡು ಹಸ್ಬೆಂಡು ತಿಂದು ಎಲ್ಲ ಆಯಿತು. ಸೊ ಇವಾಗ ಸ್ವಲ್ಪ ಲೇಟಾಗಿದ್ವಿ. ಸೊ ಹಾಗಾಗಿ ಸ್ವಲ್ಪ ಕಂಪೋಸ್ಟ್ ಎಲ್ಲ ಬಾಳೆ ಗಿಡಕ್ಕೆಲ್ಲ ಹಾಕೋಣ ಅಂತ ಹೇಳಿ ಅದನ್ನೆಲ್ಲ ಹಾಕಿದ್ದೀವಿ. ಅದು ಯಾವ ಥರ ಹಾಕಿದ್ದೀವಿ ಅಂತ ತೋರಿಸ್ತೀನಿ ನಿಮಗೆ. ಹಾಗೆ ಸ್ವಲ್ಪ ಪಾಪುಗೋಸ್ಕರ ಅವಳಿಗೆ ಟಿಫನ್ ಎಲ್ಲ ಮಾಡಿಸಿ ಹಾಲೆಲ್ಲ ಕುಡಿಸಿ ಆಯಿತು. ಈಗ ಸ್ವಲ್ಪ ಸ್ವೀಟ್ ಪೊಟೊಟೊ ಸ್ವಲ್ಪ ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ, ಅದು ತೋರಿಸ್ತೀನಿ ನಿಮಗೆ. ಇವತ್ತಿನ ವ್ಲಾಗ್ನ ಯಾವ ಥರ ಹೋಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸ್ವೀಟ್ ಪೊಟೊಟೊ ಬಾಯ್ಲ್ ಆಗ್ತಾ ಇದೆ ಪಾಪುಗೋಸ್ಕರ. ಇದೆಲ್ಲ ತೆಗೆದ್ಬಿಟ್ಟು ಕಂಪೋಸ್ಟ್ ಹಾಕಿ ಈ ಥರ ಮಾಡಿದ್ದೀವಿ. ನೀರೆಲ್ಲ ಬಿಟ್ಟು ಆಯಿತು. ಈ ಥರ ಹೊಂಡ ಥರ ಮಾಡಿದ್ದೀವಿ. ಏನಕ್ಕೆ ಅಂದರೆ ಸ್ವಲ್ಪ ಇವಾಗ ಗೊನೆ ಬರೋ ಥರ ಇದೆ, ಹಾಗಾಗಿ ಸ್ವಲ್ಪ ಕಂಪೋಸ್ಟ್ ಏನಾದರೂ ಹಾಕಿದರೆ ಬೇಗ ಬೇಗ ಬೆಳೆಯುತ್ತೆ. ಈ ಚಿಕ್ಕ ಗಿಡ ಇದೆ ಅಲ್ಲ, ಇದು ಬೇಗ ಬೇಗ ಬೆಳೆಯುತ್ತೆ ಅಂತ. ಆಲ್ಮೋಸ್ಟ್ ಇಷ್ಟು ಹೈಟ್ ಬಂದಿದೆ, ಬೆಳೆಯುತ್ತೆ ಅಂತ. ಹಸ್ಬೆಂಡ್ ಎಲ್ಲ ಮಾಡಿದರು, ನನಗಂತೂ ಸೊಂಟನೋ ಬಂದುಬಿಡ್ತದೆ, ಮಾಡಲಿಕ್ಕಾಗಲ್ಲ. ಆಮೇಲೆ ಇಲ್ಲಿ ನೋಡ್ಬೋದು ನಮ್ಮ ಗಾರ್ಡನಲ್ಲಿ, ಇಲ್ಲಿ ನೀವು ನೋಡ್ಬೋದು ರೆಡ್ ಅಮರ್ನಾಥ್ ಎಷ್ಟು ದೊಡ್ಡದಾಗಿ ಬಂದಿದೆ ಅಂತ ಹೇಳಿ. ಈ ಸಲ ಬೀಜ ಹಾಕಿದ್ನಲ್ಲ, ತುಂಬ ಜಾಸ್ತಿನೇ ಬಂದಿದೆ. ಸೊ ಹಾಗಾಗಿ ಹೆಂಗೋ ಮನೆಗೆ ಹೋಗ್ತಾ ಇದ್ದೀನಿ, ಅಮ್ಮನ ಮನೆಗೆ. ಸ್ವಲ್ಪ ತೊಗೊಂಡೋಗೋಣ, ಆರ್ಗಾನಿಕ್ಕಾಗಿ ಬೆಳೆಸಿದ್ದು ಅಂತ ನನಗೂ ಅವ್ರಿಗೆ ಕೊಟ್ಟಿದ್ದು ಅನ್ನೋ ಖುಷಿ ಇರುತ್ತೆ. ನನ್ನ ಮಗಳು ಬೆಳೆಸಿದ್ದು ಈ ಥರ ವೆಜಿಟೇಬಲ್ಸ್ ಆಗಲಿ, ಈ ಥರ ಗ್ರೀನ್ಸ್ ಆಗಲಿ ಅನ್ನೋ ಖುಷಿ ಅವ್ರಿಗೂ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ತೊಗೊಂಡೋಗೋಣ ಅಂತ. ಎವ್ರಿ ಟೈಮ್ ನಾವೇ ಮಾಡಿಕೊಂಡು ಕರಿ ಥರ ಮಾಡ್ಕೊಂಡು ನಾವೇ ತಿಂತೀವಿ. ನೀವಿಲ್ಲಿ ನೋಡ್ಬೋದು, ನಾನಿಲ್ಲಿ ಸ್ವಲ್ಪ ಬಳ್ಳಿಗಳನ್ನ ಹಾಕಿದ್ವಿ. ಸ್ಪಾಂಜ್ ಗಾರ್ಡ್ ಬಂದಿದೆ, ಇದು ಸ್ಪಾಂಜ್ ಗಾರ್ಡ್ ರೌಂಡ್. ಹಾಗೆ ಲಾಂಗ್ ವೆರೈಟಿ ಒಂದು, ಹಾಗೆ ಮಸ್ಕ್ ಮೆಲನ್ದು ಒಂದು ಬಂದಿದೆ. ನೋಡೋಣ ಯಾವ ಥರ ಬರುತ್ತೆ ಅಂತ. ನಾನು ಊರಿಗೆ ಹೋಗ್ತಾ ಇದ್ದೀನಿ, ನಮ್ಮ ಹಸ್ಬೆಂಡ್ಗೆ ನೀರು ಹಾಕ್ಲಿಕ್ಕೆ ಹೇಳಿದ್ದೀನಿ. ದೊಡ್ಡದು ಮಾಡ್ತಾರೋ ಇಲ್ಲ ಹಾಳಾಗೋಗುತ್ತೋ ನೋಡಬೇಕು, ನೋಡೋಣ ಅಂತ ಇದ್ದೀನಿ. ಹಾಗೆ ಇಲ್ಲಿ ನೀವು ನೋಡ್ಬೋದು ಮಲ್ಲಿಗೆ ಗಿಡ. ಲಾಸ್ಟ್ ಟೈಮ್ ಪ್ರೂನಿಂಗ್ ಮಾಡಿದ್ದೆ, ಇದು ಕಟ್ ಮಾಡಿದ್ದೆ. ಯಾವ ಥರ ಚಿಗುರು ಬಂದಿದೆ ಅಂತ ನೋಡಿ ನೀವು. ಅಂದರೆ ಇದು ವಿಂಟರ್ ಸೀಸನಲ್ಲಿ ಚೆನ್ನಾಗಿ ಬರುತ್ತೆ ಪ್ರೂನಿಂಗ್ ಎಲ್ಲ ಮಾಡಿದರೆ. ನನ್ನ ಮನೆಗೆ ಹೋದಾಗ ಲಿಟ್ರಲಿ ಎಲ್ಲ ಕಟ್ ಮಾಡಿದ್ದೆ ಇದೇ ಮಲ್ಲಿಗೆ ಗಿಡದು. ಈಗ ಅದೆಲ್ಲ ಚಿಗುರು ಬಂದು ಮೊಗ್ಗಾಗಿ ಎಷ್ಟು ಹೂಗಳು ಬಿಡ್ತಿದೆ ಅಂದರೆ, ನಾನು ಮನೆಗೆ ಹೋದ್ಮೇಲೆ ಬೇಕಾದ್ರೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಹಾಗೆ ಇದು ಸಬ್ಬಾಕಿ ಗಿಡ, ಸಬ್ಸಿಗೆ. ಲಾಸ್ಟ್ ಟೈಮ್ ಹಾಕಿದ್ದೆ ಬೀಜಗಳು ಬಂದಿರಲಿಲ್ಲ ಆಗಿತ್ತು. ಈಗ ಒಂದೆರಡು ಸಲ ಮಳೆ ಬಂತಲ್ಲ, ಸೊ ಹಾಗಾಗಿ ಇದಕ್ಕೆ ಬೆಳ್ಕೊಂಡಿದೆ, ಇದು ತಾನೇ ಬೆಳ್ಕೊಂಡಿದೆ, ಬೀಜ ಹಾಕಿರಲಿಲ್ಲ ಆಗಿತ್ತು. ಹಾಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ಒಂದು 3 ಆಲೂವೆರಾ ಹಾಕಿದ್ವಿ ಅಷ್ಟೇ ನಾವು. ಹಾಗೆ ಅದು ಮರಿಗಳು ಜಾಸ್ತಿ ಆಗಿಬಿಟ್ಟಿದೆ, ಒಂದು 15ರಿಂದ 20 ಆಲೂವೆರಾ ಪ್ಲಾಂಟ್ಸ್ ಎಲ್ಲ ಬಂದುಬಿಟ್ಟಿದೆ. ಸೊ ಹೆಂಗೋ ಹಸ್ಬೆಂಡ್ ಮನೇಲಿ ಇರ್ತಾರೆ, ಹಾಗಾಗಿ ಸ್ವಲ್ಪ ಹೇರ್ ಪ್ಯಾಕ್ ಹಾಕ್ಕೊಳ್ಳೋಣ. ಹೇರು ಸ್ವಲ್ಪ ಡ್ರೈ ಅಂತ ಅನ್ನಿಸ್ತಾ ಇತ್ತು ನನಗೆ. ಕಂಡೀಷ್ನರ್ ಎಲ್ಲ ಯೂಸ್ ಮಾಡಲ್ಲ ನಾನು. ಸೊ ಹಾಗಾಗಿ ಇದೇ ನ್ಯಾಚುರಲ್ ಕಂಡೀಷನರ್ ಅಂತ ಹೇಳ್ಬೋದು. ಇದನ್ನೇ ಸ್ವಲ್ಪ ಹೇರ್ ಪ್ಯಾಕ್ ಆಗಿ ಅಪ್ಲೈ ಮಾಡೋಣ ಅಂತ. ಏನಿಲ್ಲ, ನ್ಯಾಚುರಲ್ ಆಗಿ ಅದು ಜೆಲ್ ಏನು ಬರುತ್ತೆ, ಜೆಲ್ಲನ್ನೇ ಡೈರೆಕ್ಟ್ ಅಪ್ಲೈ ಮಾಡ್ತೀನಿ ನಾನು. ಯಾವುದೇ ಮಿಕ್ಸ್ ಕಾಂಪೊನೆಂಟ್ಸ್ ಅಂತ ಏನೂ ಮಾಡ್ತಾಯಿಲ್ಲ, ಯಾವುದೇ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾಯಿಲ್ಲ ನಾನು. ನ್ಯಾಚುರಲಾಗಿ ಏನಿದೆ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಕಟ್ ಮಾಡ್ಕೊಂಡು, ಅಂದರೆ ಅದರಲ್ಲಿ ಸ್ವಲ್ಪ ಕಟ್ ಮಾಡಿ ಆದಮೇಲೆ ಯೆಲ್ಲೋ ಕಲರ್ ಇಷ್ಟು ಸ್ವಲ್ಪ ಜೆಲ್ ಬರುತ್ತೆ. ಆ ಜೆಲ್ನ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಅದು ಸ್ವಲ್ಪ ವಿಷ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಅದನ್ನು ತೆಗೆದು ನೀಟಾಗಿ ಕ್ಲೀನ್ ಮಾಡಿಕೊಂಡು ಅಪ್ಲೈ ಮಾಡಿದರೆ ತುಂಬಾ ಒಳ್ಳೆಯದು. ನೋಡಿ ನಾನೀಗ ಯಾವ ಥರ ಕಟ್ ಮಾಡೋದು, ಹಾಗೆ ಯಾವ ಥರ ವಾಶ್ ಮಾಡಿ ಅಪ್ಲೈ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೀವು ಇದೇ ಥರ ಪ್ರೊಸೀಜರ್ ಫಾಲೋ ಮಾಡಿ ನಿಮ್ಮ ಹೇರ್ನ ನ್ಯಾಚುರಲಾಗಿ ಕಂಡೀಷನ್ ಮಾಡ್ಕೊಳ್ಳಿ ಅಂತಲೇ ಹೇಳ್ತಾ ಇದ್ದೀನಿ. ಸೊ ಬನ್ನಿ, ವಿಡಿಯೋ ಯಾವ ಥರ ಮಾಡೋದು, ಯಾವ ಥರ ಅಪ್ಲೈ ಮಾಡೋದು ಆಲೂವೆರಾನ ಹೇರ್ಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ.
ಈಗ ಬಾತೆಲ್ಲ ಮುಗೀತು, ಫ್ಲೋರ್ ಕ್ಲೀನ್ ಮಾಡಿ ಸ್ವಲ್ಪ ಪ್ರೇಯರ್ ಮಾಡಬೇಕು. ಆಮೇಲೆ ಸ್ವಲ್ಪ ಪಕೋಡ ಮಾಡೋದಿದೆ, ಮಾಡ್ಕೊಂಡು ಹೋಗೋಣ ಅಂತ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಅವರು ಸ್ವಲ್ಪ ಮಾಡ್ಕೊಂಡು ಹೋಗೋಣ ಅಂತ. ಹಾಗೆ ಪಿಕ್ಕಲ್ ಮಾಡಿದ್ದೀನಲ್ಲ, ಆ ಪಿಕ್ಕಲು ತೊಗೊಂಡು ಹೋಗ್ತಾ ಇದ್ದೀನಿ. ಅವ್ರ ರಿಯಾಕ್ಷನ್ ಯಾವ ಥರ ಇರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಸೊ ಬನ್ನಿ, ಈಗ ಪ್ರೇಯರ್ ಮಾಡ್ತೀನಿ, ತೋರಿಸ್ತೀನಿ ನಿಮಗೆ. The wheels on the bus go round and round. ಇದು ರೈಲ್ವೆ ಸ್ಟೇಷನ್. ಓ ಯಾವಾಗ ತಗೊಂಡಿದ್ದಲ್ಲ? ಕಾಣ್ತಿಗತ್ತ ಬೊಂಬಾಟ್ ಹುಡುಗಿ ಒಳ್ಳೆ ಹೊಸದಾಗಿ ಕಾಣ್ತಾರೆ. ಹೆಂಗ್ ಕಾಣಿಸ್ತಾ? ಸಣ್ಣ ಹುಡುಗಿ, ಇನ್ನು ಕಾಲೇಜಿಗೆ ಹೋಗ್ತಿದ್ದ. ಕಾಲೇಜಿಗೆ ಹೋಗ್ತಿದ್ದೀನ? ಯಾಕೆ? ಕಾಲೇಜಿಗೆ ಹೋಗ್ತಿದ್ದಾಳಲ್ಲ. ಚೆನ್ನಾಗಿ ಹಾಕೊಳ್ಳಿ ಮಮ್ಮಿ. ಪಿಂಕ್ ಪ್ರೇಯರ್ ಮಾಡಬೇಕಾದ್ರೆ ನಾರ್ಮಲ್ ಆಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಪ್ರೇಯರ್ ಮಾಡಿದರೆ ಅದೇನೋ ಒಂಥರ ಸಮಾಧಾನ ಅನ್ನಿಸ್ತದೆ. ಕ್ಲೀನಾಗಿ ಇದ್ದಷ್ಟು ಸ್ವಲ್ಪ ನೆಮ್ಮದಿ, ಮನಸ್ಸಿಗೆ ಶಾಂತಿ ಅನ್ನೋ ಥರ ಕಾಣಿಸ್ತದೆ, ನನಗೆ ಅನ್ನಿಸ್ತದೆ. ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಫೈನಲ್ ಆಗಿ ರೆಡಿ ಆದಿ ಇನ್ನೇನು ಹೊರಡಬೇಕು. ಏನಕ್ಕೆ ಹೋಗ್ತಾ ಇರೋದಂದ್ರೆ ವೋಟಿಂಗ್ ಇದೆ. ಇಲ್ಲಿಲ್ಲ, ನಂದು ನಮ್ಮೂರಲ್ಲಿ ಅಮ್ಮನ ಮನೇಲಿದೆ. ಸೊ ವೋಟಿಂಗ್ಗೋಸ್ಕರ ಹೋಗ್ತಾ ಇದ್ದೀವಿ. ಸೊ ಎಲ್ಲ ರೆಡಿ ಆಯಿತು, ಪಕೋಡ ರೆಡಿ ಆಯಿತು, ಪಾಪುನು ರೆಡಿ ಮಾಡಿ ಆಯಿತು, ನಾನು ರೆಡಿ ಆಯಿತು. ಹಸ್ಬೆಂಡ್ ಇನ್ನೇನು ರೆಡಿ ಆಗಬೇಕು, ಹೊರಡೋದಷ್ಟೇ. ನಮ್ಮ ಪಾಪು ಯಾವ ಥರ ರೆಡಿ ಆಗಿದ್ದಾಳೆ ಅಂತ ನಿಮ್ಮ ಜೊತೆ ತೋರಿಸ್ತೀನಿ. ಹಾಯ್ ಮಾಡು ಮಾಡು, ಇಲ್ಲಿ ಬಂದು ಮಾಡು. ಹಾಯ್ ಮಾಡು, ಹಾಯ್ ಹಾಯ್ ಮಾಡು ಸರ್, ಹಾಯ್ ಮಾಡು, ಹಾಯ್ ಹಾಯ್. ಸಣ್ಣ ಮಾಡು ಬೇಗ. ಜೇಜುಪಾವ್ ಹೆಂಗೆ ಮಾಡ್ತಾರೆ ಸಣ್ಣ? ಜೇಜುಪಾವ್ ಹೆಂಗೆ ಮಾಡ್ತಾರೆ? ಹಂಗೆ ಮಾಡ್ತಾರಾ? ಜೇಜುಪಾವ್ ಶಾಮಿ ಅಂತಾರ? ಹೆಂಗಂತಾರೆ ಶಾಮಿ? ಶಾಮಿ ಜೇಜುಪಾವ್ ಹಂಗಂತಾರ? ಓಕೆ ಬಾಯ್, ಲೆಟ್ಸ್ ಗೋ. ಇವತ್ತು ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಲ್ಲ, ಯಾವಾಗಲೂ ನಾವು ಅಮ್ಮನ ಮನೆಯಿಂದ ಬರಬೇಕಾದ್ರೆ ಏನೋ ಒಂದು ಕೊಟ್ಟು ಕಳಿಸ್ತಾರೆ, ಬರೀ ಕೈಯಲ್ಲಂತೂ ಬರೋದಿಲ್ಲ. ಸೊ ಹಾಗಾಗಿ ಅವ್ರಿಗೋಸ್ಕರ ನನ್ನ ಮನೆಯಿಂದ ಏನಾದರೂ ಮಾಡ್ಕೊಂಡು ಹೋಗೋಣ ಅಂತ ಅನ್ನಿಸ್ತು ನನಗೆ. ಹಿಂಗೋ ಟೈಮ್ ಇದೆಯಲ್ಲ, ಈವ್ನಿಂಗ್ ಟೈಮಲ್ಲಿ ಹೋಗೋದು, ಬಿಕಾಸ್ ಈ ಬಿಸಿಲಿಗಂತೂ ಹೋಗ್ಲಿಕ್ಕಾಗಲ್ಲ. ಸೊ ಫುಲ್ಲು ವೆದರ್ ಎಲ್ಲ ಹಾಟ್ ಅಂತ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಪಾಪುನೂ ಇರ್ತಾಳೆ, ಅವಳಿಗೂ ಅನ್ಕಂಫರ್ಟಬಲು, ಸೆಕೆಗಳೆಲ್ಲ ಆಗಬಾರ್ದು ಅಂತ ಹೇಳಿ ಸೊ ಸ್ವಲ್ಪ ಮಾಡಿಕೊಂಡು ಇದನ್ನು ರೆಡಿ ಮಾಡ್ಕೊಂಡು ಹೋಗೋಣ ಅಂತ. ಈ ರೆಸಿಪಿ ನಿಮಗೆ ಬೇಕಾದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಯಾವ ಥರ ಮಾಡೋದು ಅಂತ. ಸೊ ಚೆಕ್ಔಟ್ ಮಾಡಿ. ಇಷ್ಟು ನಾನು ನಮ್ಮ ಗಾರ್ಡನಲ್ಲಿ ಬಂದಿರೋದನ್ನು ಇಷ್ಟು ಕಟ್ ಮಾಡಿದ್ದೀನಿ. ಸ್ವಲ್ಪ ಹೋಗ್ತಾ ಇದ್ದೀನಲ್ಲ, ಹೆಂಗೋ ಅಮ್ಮನ ಮನೆಗೆ ತೊಗೊಂಡು ಹೋಗೋಣ ಅಂತ. ಇದು ಪುಂಡೆ ಪಲ್ಯ ಸೊಪ್ಪು ಕೂಡ ಇದೆ, ಅದಿನ್ನೂ ಸ್ವಲ್ಪ ಗ್ರೋ ಆಗಬೇಕು. ಸೊ ಹಾಗಾಗಿ ಅದು ಬೇಡ, ಇದೇ ಮಾತ್ರ ತೊಗೊಂಡೋಗೋಣ ಅಂತ ಇಷ್ಟು ಕಟ್ ಮಾಡಿದ್ದೀನಿ. ಇಷ್ಟು ಬಂದಿದೆ, ನೀವು ನೋಡ್ಬೋದು, ಫ್ರೆಶ್ ಆಗಿ ಆರ್ಗ್ಯಾನಿಕ್ ಆಗಿ ಮಾಡಿದ್ದು. ಸೊ ಅವರು ಖುಷಿ ಆಗ್ತದೆ ಅಂತ, ನಾನು ಬೆಳೆಸಿದ್ದು ಅಂತ ತೋರಿಸ್ಲಿಕ್ಕೂ ಆಗ್ತದೆ ಅಂತ ಇಷ್ಟು ಬಂದಿದೆ. ಸೊ ಈಗ ಹೋಗ್ತಾ ಇದ್ದೀವಿ ಮನೆಗೆ. ಗಾಯ್ಸ್, ಮನೆಗೆ ಬಂದಾಯಿತು, ರೀಚ್ ಆದ್ವಿ ಜಸ್ಟ್ ಈಗ ಟೈಮ್ 5:30 ಆಗಿದೆ. ಸೊ 6 o'clockಗೆ ಮಾಸ್ ಇದೆ ಚರ್ಚಲ್ಲಿ, ಶ್ರೈನಲ್ಲಿ. ಸೊ ಪ್ರೇಯರ್ ಅಟೆಂಡ್ ಮಾಡೋದಿದೆ, ಹೋಗೋಣ ಅಂತ ಇದ್ದೀವಿ. ಬಿಕಾಸ್ ಮಾರ್ನಿಂಗ್ ನಾವು ಮಾಸ್ ಅಟೆಂಡ್ ಮಾಡಲಿಲ್ಲ, ಹಾಗಾಗಿ ಈವ್ನಿಂಗ್ ಹೋಗೋಣ. ಇವಾಗ 6 o'clock ಮಾಸ್ ಇರೋದ್ರಿಂದ ಅಮ್ಮನೂ ಬರ್ತಾರೆ, ಪಾಪು, ನಾನು, ಹಸ್ಬೆಂಡು ಹೋಗೋಣ ಅಂತ ಇದ್ದೀವಿ. ಅಯ್ಯೋ, ಇಲ್ಲಿ ಅಂತೂ ಸಖತ್ತು ಬಿಸಿಲು ಅಂತ ಅನಿಸ್ತಾ ಇದೆ, ಫುಲ್ಲು ಬೆವರು, ಸೆಕೆ. ನೈಟು ನನಗೆ ಪಾಪು ಯಾವ ಥರ ಮಲ್ಕೋತಾಳೋ ಇಲ್ಲೋ ಅನ್ನೋದೇ ಚಿಂತೆ ಆಗಿದೆ. ಇಲ್ಲಾಂದರೆ ನಮಗೆಲ್ಲ ಜಾಗರಣೆನೇ, ಅವಳು ಮಲ್ಕೊಂಡಿಲ್ಲ ಅಂದರೆ. ಸೊ ನೋಡೋಣ ಚರ್ಚಲ್ಲಿ ಯಾವ ಥರ ಪ್ರೇಯರ್ ಆಗುತ್ತೆ, ನಾವು ಹೋಗೋದನ್ನು ವ್ಲಾಗಲ್ಲಿ ತೋರಿಸ್ತೀವಿ. ಕಲ್ಡಿ ಇಷ್ಟಿನಾ ತೋರ್ಸು, ಕ್ಲಿಪ್ಪಲ್ಲಿ ತೋರ್ಸು, ಕ್ಲಿಪ್ ತೋರ್ಸು ಸಣ್ಣ. ಈ ಕ್ಯೂಟ್ ಕ್ಲಿಪ್ಸ್ ಎಷ್ಟು ಚೆನ್ನಾಗಿದೆ ನೋಡಿ. ಇದು ನನ್ನ ತಮ್ಮ ತೊಗೊಂಬಂದಿದ್ದಾನೆ, ಅಂದರೆ ಸ್ಟೀನಾ ಮಾಮ ತೊಗೊಂಬಂದಿದ್ದಾನೆ. ಯಾವಾಗಲೂ ಬೆಂಗಳೂರಿಂದ ಬರ್ಬೇಕಾದ್ರೆ ಏನೋ ಒಂದು ತೊಗೊಂಬರ್ತಾನೆ ಅವಳಿಗೋಸ್ಕರ. ಹೇರ್ ಬ್ಯಾಂಡ್ಸೇ ಆಗಲಿ, ಈ ಥರ ಹೇರ್ ಕ್ಲಿಪ್ಸೇ ಆಗಲಿ, ತುಂಬಾ ಇಷ್ಟ ಆಗಿದೆ, ಚೆನ್ನಾಗಿ ಸಿಗುತ್ತೆ ಅಂತ ಹೇಳಿ. ಸೊ ಇದಾದಮೇಲೆ ನಾವು ಚರ್ಚ್ಗೆ ಹೋಗಿದ್ವಿ, ಮಾಸ್ ಎಲ್ಲ ಅಟೆಂಡ್ ಮಾಡಿ ಆದಮೇಲೆ ಈವ್ನಿಂಗ್ ನೈಟ್ ವ್ಯೂ ಕರೆಂಟ್ ಹೋಗಿತ್ತು. ಯಾವ ಥರ ಇದೆ ವ್ಯೂ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ. ಇದು ಅಂತೂ ನಮಗೊಂಥರ ಡಿವೈನ್, ನಮಗಂತೂ ಹೋಲಿ ಅಂತ ಅನ್ನಿಸ್ತದೆ.
ಹಾಗಾಗಿ ಎವ್ರಿ ಸ್ಯಾಟರ್ಡೆ ಸಂಡೇಸ್ ವಿಸಿಟ್ ಮಾಡ್ತಾನೆ ಇರ್ತೀವಿ. ಸೊ ಗಾಯ್ಸ್, ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.